ನಮಸ್ತೆ, ವೆಲ್ಕಮ್ ಟು ಆರ್ವಿ ಆದ್ಯ ಯೂಟ್ಯೂಬ್ ಚಾನೆಲ್. ಹಾಯ್ ಫ್ರೆಂಡ್ಸ್, ಇವತ್ತು ಕೊಟ್ಟೆಯೂರು ಶಿವ ಟೆಂಪಲ್ ಕೇರಳದಲ್ಲಿ ನೋಡಕ್ ಹೋಗ್ತಾ ಇದ್ದೀವಿ. ನಾವು ಆಕ್ಚುಲಿ ಈ ಪ್ಲೇಸ್ನ ವಿಸಿಟ್ ಮಾಡಕ್ಕೆ ಬ್ಯಾಂಗ್ಳೂರ್ ಟು ಮೈಸೂರು ಟು ಎಚ್ ಡಿ ಕೋಟೆ ಟು ನಾಗರಹೊಳೆ ಫಾರೆಸ್ಟ್ ಮೂಲಕ ಪ್ಲಾನ್ ಹಾಕಿದ್ವಿ. ನಾಗರಹೊಳೆ ಫಾರೆಸ್ಟ್ ರೀಚ್ ಆಗಿದೆ. ಬಿಗಿನಿಂಗ್ ಅಲ್ಲೇ ಮಕ್ಕಳಿಗೆ ಆನೆ ತರದ್ದು ಪಿಕ್ಚರ್ಸ್ ಎಲ್ಲ ನೋಡಿ ಅವ್ರಿಗೆ ಖುಷಿ ಆಗಿದ್ರಿಂದ ಅವ್ರಿಗೆ ಅಲ್ಲಿ ನಿಲ್ಸಿ ಒಂದೊಂದು ಫೋಟೋ ಕ್ಲಿಪ್ಸ್ ತಗೊಂಡ್ವಿ. ಹಾಗೆ ದಾರಿಯಲ್ಲಿ ಪಾಸ್ ಆಗ್ಬೇಕಾದ ನೇಚರ್ನ ಎಂಜಾಯ್ ಮಾಡ್ಕೊಂಡು ಹಾಗೆ ಪಾಸ್ ಆಗ್ತಾ ಇದ್ವಿ. ತುಂಬಾ ಪ್ರಾಣಿಗಳು, ನವಿಲು, ಜಿಂಕೆ ಎಲ್ಲ ಇದ್ವು. ಆನೆನೂ ಸಹ ನಿಂತಿತ್ತು. ಆನೆ ಮೂವ್ ಆಗ್ತಾ ಆಗ್ತಾ ನಮ್ ಕಾರ್ ಹತ್ರಗೆ ಫಾಸ್ಟ್ ಆಗಿ ಸ್ವಲ್ಪ ಮೂವ್ ಆಯ್ತು. ಗಾಬರಿ ಆಗಿತ್ತು ಏನೋ. ಫಾಸ್ಟ್ ಮೂವಿಂಗ್ ನಾವು ಹೆದರಿದ್ವಿ, ಆನೆನೂ ಗಾಬರಿ ಆಗಿತ್ತು. ಅಂಡ್ ಆಲ್ಮೋಸ್ಟ್ ನಿಯರ್ ಬೈ ದೇವಸ್ಥಾನ ರೀಚ್ ಆಗಿದ್ದೆ. ಅದು ಕಾಡು ಪ್ರದೇಶದಲ್ಲಿ ಇರೋದ್ರಿಂದ ಗುಡ್ಡಗಳ ಹತ್ರ ಎಲ್ಲ ತುಂಬಾ ಮಿಸ್ಟ್ ಫಿಲ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು ಸೀನರೀಸ್ ನೋಡೋದಿಕ್ಕೆ. ನಾವು ಹಾಗೆ ಹೋಗ್ತಾ ವಿಡಿಯೋ ಮಾಡ್ಕೊಂತಾ ಇದ್ವಿ. ನೀವು ನೋಡ್ಬೋದು ಹೇಗಿದೆ ಅಂತ. ಸಿವಿಯರ್ ಮಳೆ ಯಾವಾಗ ಬರುತ್ತೆ ಹೋಗುತ್ತೆ ಅಂತ ಹೇಳಕ್ ಆಗಲ್ಲ. ನಮ್ ಸೇಫ್ಟಿಯಲ್ಲಿ ನಾವು ಅಂಬ್ರೆಲಾ, ರೈನ್ ಕೋಟ್, ಸ್ವೆಟರ್ಸು ಇದೆಲ್ಲ ಕ್ಯಾರಿ ಮಾಡಿದ್ರೆ ತುಂಬಾ ಯೂಸ್ ಆಗುತ್ತೆ. ರೈನಿ ಸ್ಪೇಸ್ ಇರೋದ್ರಿಂದ. ಒನ್ಸ್ ನಾವು ಅಲ್ಲಿ ರೀಚ್ ಆಗಿದ್ದೆ, ಕಾರ್ನ ಪೇ ಅಂಡ್ ಪಾರ್ಕ್ ಅಲ್ಲಿ 50 ರೂಪೀಸ್ ಪೇ ಮಾಡಿ ಪಾರ್ಕ್ ಮಾಡಿದ್ವಿ. ಹಾಗೆ ಮಳೆ ಬರ್ತಿರೋದ್ರಿಂದ ಛತ್ರಿ, ರೈನ್ ಕೋಟ್ ಎಲ್ಲ ತಗೊಂಡು ಹಾಗೆ ಮುಂದೆ ಪಾಸ್ ಮಾಡ್ತಾ ಇದ್ವಿ. ಅಲ್ಲಿ ಸರೌಂಡಿಂಗ್ ಅಲ್ಲಿ ತುಂಬಾ ಜನ, ನೀವೇ ನೋಡ್ಬೋದು, ಕ್ರೌಡು, ವ್ಯಾನು ಎಲ್ಲ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಅಲ್ಲೆಲ್ಲ ಬಂದಿದ್ದಾರೆ. ಒನ್ಸ್ ಅಲ್ಲಿ ರೀಚ್ ಆಗಿದ್ದೆ, ಒಂದು ಹೊಳೆ ಇದೆ. ಆ ಹೊಳೆ ಮೇಲೆ ಒಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ಮೂಲಕನೇ ನಾವು ಆ ಕಡೆ ದಾಟ್ಲಿಕ್ಕೆ ಆಗೋದು. ಒಂದ್ ಬ್ರಿಡ್ಜ್ ಹತ್ತಿದೆ. ಅಲ್ಲಿ ಒಂದ್ ಸೈಡ್ ಹತ್ತಿ ಹೋಗೋದಿಕ್ಕಿದೆ, ಇನ್ನೊಂದು ಸೈಡ್ ಹತ್ತಿ ಇಳಿಯೋದಿಕ್ಕೆ ಜಾಗ ಇದೆ. ನಾವು ಹೋಗೋ ಟೈಮ್ಗೆ ಆನೆ ದೇವರಿಗೆ ನಮಸ್ಕಾರ ಮಾಡೋ ದರ್ಶನ ನಮಗ್ ಸಿಕ್ತು. ಪೂಜೆ ತುಂಬಾ ಚೆನ್ನಾಗಾಯ್ತು. ಅದಾಗಿದ್ದೆ ನಾವು ಇಲ್ಲಿ ಪೂಜೆ ಎಲ್ಲ ಹಳೆ ಕಾಲದ ಸಂಪ್ರದಾಯದ ಪ್ರಕಾರನೇ ಮಾಡ್ತಾರೆ. ಹೊಸ ಟೆಕ್ನಾಲಜಿ ಆಗಿ ಏನು ಅಳವಡಿಸಿಲ್ಲ. ಅಂಡ್ ಈ ಟೆಂಪಲ್ ಬಂದು ವರ್ಷದಲ್ಲಿ 28 ದಿನಗಳು ಮಾತ್ರ ಜಾತ್ರೆ ಮಹೋತ್ಸವ ಇರುತ್ತೆ. ಆ ಮಹೋತ್ಸವ ಬಂದು 24 ಅವರ್ಸ್ ಇರುತ್ತೆ. ನಾವೇನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ಆದಷ್ಟು ನಾವು ಈವ್ನಿಂಗ್ ಟೈಮ್ ಅಲ್ಲಿ ಹೋದ್ರೆ ಕ್ರೌಡ್ ಕಡಿಮೆ ಇರುತ್ತೆ, ದರ್ಶನನೂ ಚೆನ್ನಾಗಾಗುತ್ತೆ. ಮಾರ್ನಿಂಗ್ ಟೈಮ್ ಹೋಗ್ಬಿಟ್ರೆ ಪ್ರೈವೇಟ್ ಗಾಡಿನೆಲ್ಲ ತಗೊಂಡ್ ಬರೋರು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಯೂಸ್ ಮಾಡೋರು, ತುಂಬಾ ಕ್ರೌಡ್ ಇರೋದ್ರಿಂದ ಸ್ವಲ್ಪ ಪೀಸ್ಫುಲ್ ಆಗಿ ದರ್ಶನ ಆಗೋದಿಲ್ಲ. ಸೊ ಈವ್ನಿಂಗ್ ನೀವು ಚೂಸ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ನೀವು ಈಗ ನೋಡ್ಬೋದು, ಈ ಪ್ಲೇಸ್ ಅಲ್ಲಿ ಕಲ್ಲು ಇಟ್ಟಿರ್ತಾರೆ. ಆ ಕಲ್ಲನ್ನ ನಾವು ನೀರ್ ಚಿಮ್ಸಿ ಸ್ವಲ್ಪ ತೇದ್ರೆ ಗಂಧ ಬರುತ್ತೆ. ಆ ಗಂಧನ ನಾವು ಹಚ್ಕೋಬಹುದು. ಇದು ಒಂದು ಮಹಾತ್ಮ್ಯ, ಈ ದೇವಸ್ಥಾನದ ಒಂದು ವಿಶೇಷತೆ ಅಂತ ಹೇಳ್ಬೋದು. ಹಾಗೆ 3 ಸಲ ಪ್ರದಕ್ಷಿಣೆ ಆಗಿದೆ. ನೀವು ನೋಡ್ಬೋದು, ಆನೆ ಸಹ ಪ್ರದಕ್ಷಿಣೆ ಆಗ್ತಾ ಇದೆ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವು ವಿಸಿಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್, ಲೈಕ್ ಅಂಡ್ ಕ್ಲಿಕ್ ಆನ್ ಬೆಲ್ ಐಕಾನ್.